ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಟ್ಟೋದ್ರಿಂದ ಕೌಟಾಬಿ ಈ ಕಡೆ ಜನವಾಡ ಮತ್ತೆ ಸುತ್ತಮುತ್ತಲಿನ 8-9 ಹಳ್ಳಿಗಳಿಗೆ ನೀರಿನ ಸಮಸ್ಯೆ ತಪ್ಪೋಯ್ತು. ಬ್ರಿಡ್ಜ್ ಕಮ್ ಬ್ಯಾರೇಜ್ ಮೊದಲು ಬ್ರಿಡ್ಜ್ ಇತ್ತು, ಇದೇ ನೀರು ತೆಲಂಗಾಣಕ್ಕೆ ಸರಾಗವಾಗಿ ಹರಿದು ಹೋಗ್ತಾ ಇತ್ತು. ತೆಲಂಗಾಣದವರು ಅಲ್ಲಿ ಬ್ರಿಡ್ಜ್ ಕಟ್ಕೊಂಡು ಅವರು ಆರಾಮವಾಗಿ ನೀರಾವರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆದರೆ ನಮ್ಮ ಕನ್ನಡಿಗರ ಪರಿಸ್ಥಿತಿ ಏನು, ನಮ್ಮ ಬೀದರ್ ಜಿಲ್ಲೆಯ ಜನರ ಪರಿಸ್ಥಿತಿ ಏನು, ನಮ್ಮ ಔರಾದ್ ಜನರ ಪರಿಸ್ಥಿತಿ ಏನು, ಇದನ್ನ ಮನಗಂಡಂತಹ ಭಗವಂತ ಖೋಬಾ ಅಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣಕ್ಕೆ ನಿತಿನ್ ಗಡ್ಕರಿಗೆ ಮನವಿ ಮಾಡ್ತಾರೆ. ನಿತಿನ್ ಗಡ್ಕರಿ ಇವರ ಮನವಿಯನ್ನು ಸ್ವೀಕರಿಸಿ ಅಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಟ್ಟುವಂತೆ ಒಪ್ಪಿಗೆಯನ್ನು ಕೂಡ ಸೂಚಿಸ್ತಾರೆ. ಔರಾದ್ ತಾಲೂಕಿಗೆ 424 ಕೋಟಿ ಅನುದಾನದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮಂಜೂರಿ ಮಾಡಿಸ್ಕೊಂಡು ಬರ್ತಾರೆ. ಅದಾದ ಮೇಲೆ ಅದರ ಬಳಿ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನ ಕಟ್ಟಲಿಕ್ಕೆ ಹೇಳ್ತಾರೆ. ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ 36 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಕೂಡ ನೀಡ್ತಾರೆ. ಈ 36 ಕೋಟಿ ರೂಪಾಯಿ ವಿಶೇಷ ಅನುದಾನದಲ್ಲಿ ಅಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಆಗಿದೆ. ಇದರಿಂದ ಈ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ನ ನಿರ್ಮಾಣದಿಂದ 8-9 ಹಳ್ಳಿಗಳಿಗೆ ನೀರಿನ ಸಮಸ್ಯೆ ತಪ್ಪೋಗಿದೆ. ಮತ್ತು ಆ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಟ್ಟಿರೋದ್ರಿಂದ ತೆಲಂಗಾಣಕ್ಕೆ ಏನು ನೀರು ಫ್ಲೋ ಹೋಗ್ತಾ ಇತ್ತು, ರಭಸವಾಗಿ ನೀರು ಹರಿದು ಹೋಗ್ತಾ ಇತ್ತು, ಅವೆಲ್ಲವೂ ನೀರು ಇವಾಗ ಆ ಒಂದು ಬ್ಯಾರೇಜಿನ ಹತ್ರ ಸ್ಟೋರ್ ಆಗುತ್ತೆ. ಆ ಬ್ಯಾರೇಜಿನಲ್ಲಿ ನೀರು ಸ್ಟೋರ್ ಆದ ಪರಿಣಾಮವೇ ಇವತ್ತು ಈ ವರ್ಷ ಬೇಸಿಗೆಯಲ್ಲಿ ಕೂಡ ಅಲ್ಲಿ ನಾವು ನೀರನ್ನ ಕಂಡಿದ್ದೇವೆ.